ಕಾಂಗ್ರೆಸ್ ಸರ್ಕಾರದಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಚಿಕ್ಕೋಡಿ ಸಂಸದೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದ್ದಾರೆ. ಗುರುವಾರ ಮಧ್ಯಾಹ್ನ ಐನಾಪುರ ಪಟ್ಟಣದಲ್ಲಿ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನದಲ್ಲಿ 50 ಲಕ್ಷ ರೂಪಾಯಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬರಿಗೆ ತಲುಪಬೇಕೆನ್ನುವುದು ಗುರಿಯಾಗಿದೆ ಎಂದರು. ಇನ್ನು ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿದ್ದು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಅನುದಾನ ತಂದು ಪೂರೈಸಲಾಗುವುದು. ಜೊತೆಗೆ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಎಂದರು. ಈ ಸಮಯದಲ್ಲಿ ಆಪ್ತರಾದ ರಮೇಶ್ ಸಿಂದಂಗಿ, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಹಂತೇಶ್ ಕವಲಾಪುರ್, ಲೋಕೋಪಯೋಗಿ ಇಲಾಖೆಯ ಸೆಕ್ಷನ್ ಆಫೀಸರ್ ಸಚಿನ್ ಗುರುವ, ಸುರೇಶ್ ಗಾಣಿಗೇರ್ ಸೇರಿದಂತೆ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು. ಇವತ್ತು ಐನಾಪುರ ಗ್ರಾಮದಲ್ಲಿ ಕಾಗವಾಡ ಮತಕ್ಷೇತ್ರ ಟಿಎಸ್ಪಿ ಟ್ರೈಬಲ್ ಸಬ್ ಪ್ಲಾನ್ ಮುಖ್ಯಮಂತ್ರಿಯವರ ಅನುದಾನದಲ್ಲಿ 50 ಲಕ್ಷ ವೆಚ್ಚದಲ್ಲಿ ಪೂಜೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಈಗಾಗಲೇ ಪೂಜೆಯಲ್ಲಿ ತಾವೆಲ್ಲರೂ ಸಾಕ್ಷಿಯಾಗಿ ಭಾಗಿಯಾಗಿದ್ದೀರಿ. ನಮ್ಮ ಸರ್ಕಾರ ಯಾವತ್ತೂ ಜನರ ಪರವಾಗಿ ಪ್ರತಿಯೊಬ್ಬರಿಗೂ ಮುಟ್ಟಬೇಕಂತ ನಮ್ಮ ಕಾಂಗ್ರೆಸ್ ಪಕ್ಷದ ಗುರಿ ಆಗಿದೆ. ಎಲ್ರಿಗೂ 5 ಗ್ಯಾರಂಟಿಯನ್ನ ಮುಟ್ತಾ ಇದೆ. ಈಗಾಗಲೇ ಯಶಸ್ವಿಯಾಗಿ 3 ವರ್ಷ ನಮ್ಮ ಸರ್ಕಾರ ಪೂರ್ಣಗೊಂಡಿದೆ ರಾಜ್ಯದಲ್ಲಿ. ಇನ್ನು ಮುಂದೆ ಕೂಡ ತಮ್ಗೆ ಯಾವುದೇ ತಮ್ಮ ಭಾಗದ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಯಾವುದೇ ಕಾರ್ಯ ಇದ್ರೂ ನೀರಿಂದಾಗ್ಲಿ, ಗಟಾರದಾಗ್ಲಿ, ರೋಡಿಂದಾಗ್ಲಿ, ತಮ್ಮ ಶಾಲೆಗಳದಾಗ್ಲಿ, ಸ್ಕೂಲಿಂದಾಗ್ಲಿ, ಕಾಲೇಜ್ಗಳಾಗ್ಲಿ ಯಾವುದೇ ರೀತಿಯ ತೊಂದರೆ ಆದ್ರೂ ತಾವೆಲ್ಲರೂ ನಮಗೆ ಬಂದು